ನಮಸ್ಕಾರ ರೈತರೇ, ನಮ್ಮ ಚಾನಲ್ಗೆ ಸ್ವಾಗತ. ಇವತ್ತು ನಾ ಏನು ಹೇಳಕತ್ತೀನಪ್ಪ ಅಂದ್ರೆ ಈ ವಿಡಿಯೋದೊಳಗೆ ದಾಳಿಂಬೆ ಗಿಡ ಹೆಂಗೆ ಹಚ್ಬೇಕಂತ ಹಿಂದಿನ ವಿಡಿಯೋದೊಳಗೆ ಹೇಳೀನಿ. ಈಗ ದಾಳಿಂಬೆ ಗಿಡ ಹೆಂಗೆ ಮೇಂಟೈನ್ ಮಾಡಬೇಕಪ್ಪ ಅಂತ ಈ ವಿಡಿಯೋದೊಳಗೆ ಹೇಳಕತ್ತೀನಿ ನೋಡ್ರಿ. ಮೊದಲು ನೀರು ಎಷ್ಟು ದಿನಕ್ಕೊಮ್ಮೆ ಬಿಡಬೇಕಪ್ಪ ದಾಳಿಂಬೆ ಗಿಡಕ್ಕಪ್ಪ ಅಂತಂದ್ರೆ ಹಚ್ಚಿದ ಬೆಳಕ ಎಷ್ಟು ದಿನಕ್ಕೊಮ್ಮೆ ನೀರು ಬಿಡಬೇಕು. ಈಗ ಸಸಿ ನಡೆಸಿದ್ರಲ್ರಿ, ಎಷ್ಟು ದಿನಕ್ಕೊಮ್ಮೆ ನೀರು ಬಿಡಬೇಕಪ್ಪ ಅಂದ್ರೆ 2-3 ದಿನಕ್ಕೊಮ್ಮೆ ನೀರು ಬಿಡಬೇಕು ನೋಡ್ರಿ. ಕಂಪಲ್ಸರಿ 2-3 ದಿನಕ್ಕೆ ನೀರು ಬಿಡ್ಬೇಕ್ರಿ. ಮತ್ತು ಮೊದಲು ನೀವು ಏನು ಮಾಡಬೇಕಪ್ಪ ಅಂದ್ರೆ ಗಿಡದ ಕೆಳಗೆ ನೀರು ನಿಲ್ದಂಗೆ ನೋಡ್ಕೋಬೇಕ್ರಿ. ಮೊದಲು ಗಿಡದ ಕೆಳಗೆ ನೀರು ಬಿಡ್ತಿರಲ್ರಿ, ಗಿಡದ ಕೆಳಗೆ ನೀರು ನಿಲ್ಲಾರ್ದಂಗೆ ನೋಡ್ಕೋಬೇಕ್ರಿ ನೋಡ್ರಿ. ಮಳೆಗಾಲದೊಳಗೂ ಆಯ್ತು ರೀ, ಆಮೇಲೆ ನೀರು ಬಿಡೋ ಟೈಮ್ದಾಗೂ ನೀರು ನಿಲ್ಬಾರ್ದ್ರಿ, ಹಂಗೆ ನೋಡ್ಕೋಬೇಕ್ರಿ. ನೀರು ನಿಂತ್ರೆ ಮಡಿ ಮಾಡಿದ್ರಪ್ಪ ಅಂದ್ರೆ ನೀರು ನಿಂದಿರ್ತಾವ್ರಿ. ಮತ್ತು ಮಳೆಗಾಲದಿಂದೊಳಗೆ ತೆಗ್ಗಿನ ಹೊಲ ಇತ್ತಪ್ಪ ಅಂದ್ರೆ ನೀರು ಅಲ್ಲಿ ದಾಳಿಂಬ್ರಿ ಗಿಡ ಕರೆಕ್ಟಾಗಿ ಬೆಳೆಯಲ್ರಿ. ಆಮೇಲೆ ಮಳೆಗಾಲದಿಂದಾಗ ಹೆಂಗೆ ನೀರು ಬಿಡಬೇಕಪ್ಪ ಅಂತಂದ್ರೆ ಮಳೆ ಜಾಸ್ತಿ ಐತಂದ್ರೆ ನೀರು ಬಿಡೋಕೆ ಹೋಗ್ಬಾರ್ದು ನೋಡ್ರಿ. ಮಳೆ ಆಯ್ತಪ್ಪ ಅಂದ್ರೆ ನೀರು ಬಿಡೋಕೆ ಹೋಗ್ಬಾರ್ದ್ರಿ. ಮತ್ತು ನೆಲ ಒಣಗ್ತಪ್ಪ ಅಂತಂದ್ರೆ ನೀರು ಬಿಡ್ಬೇಕ್ರಿ. ನೆಲ ಒಣಗ್ತಪ್ಪ ಅಂದ್ರೆ ನೀರು ಬಿಡ್ಬೇಕ್ರಿ. ಮತ್ತು ಗೊಬ್ಬರ ಯಾವ ಗೊಬ್ಬರ ಹಾಕಬೇಕಪ್ಪ ಅಂದ್ರೆ ಎಲ್ಲ ನೀರು ಬಿಟ್ಟಿದ ಬಳಿಕ ಗೊಬ್ಬರ ಹಾಕಬೇಕ್ರಿ. ಯಾವ ಗೊಬ್ಬರ ಹಾಕಬೇಕಪ್ಪ ಅಂದ್ರೆ ದನಗಳ ಗೊಬ್ಬರ ರೀ. ದನಗಳ ಗೊಬ್ಬರ ಹಾಕ್ಬೇಕ್ರಿ. ಮನೆಯೊಳಗೆ ತಿಪ್ಪಿ ಗೊಬ್ಬರ ಅಂತೇಳಿ ಇರ್ತದಲ್ರಿ, ದನಗಳದು ಆ ಗೊಬ್ಬರ ರೀ. ಮತ್ತು NPK ಗೊಬ್ಬರ ರೀ. NPK ಗೊಬ್ಬರ ಹಾಕ್ಬೇಕ್ರಿ. ಗೊಬ್ಬರದ ಅಂಗಡಿ ಒಳಗೆ NPK ಗೊಬ್ಬರ ಸಿಗ್ತದೆ ರೀ. ಎಷ್ಟು ತಿಂಗಳಿಗೊಮ್ಮೆ ಹಾಕಬೇಕಪ್ಪ ಅಂದ್ರೆ 3 ತಿಂಗಳಿಗೆ ಅಥವಾ 6 ತಿಂಗಳಿಗೆ ಹಾಕ್ಬೇಕ್ರಿ ಗೊಬ್ಬರ. ನೀವು 3 ತಿಂಗಳಿಗೆ ಅಥವಾ 6 ತಿಂಗಳಿಗೆ ದನಗಳ ಗೊಬ್ಬರ ಹಾಕ್ಬೇಕು ನೋಡ್ರಿ ಕಂಪಲ್ಸರಿ. ಅಂದ್ರೆ ಗಿಡಗಳು ರೀ ಚೆನ್ನಾಗಿ ಬೆಳಿತಾವ್ರಿ. ನೀವು ಎಷ್ಟು ಗೊಬ್ಬರ ಕೊಡ್ತೀರಿ ಅಷ್ಟು ಚಂದ ಗಿಡ ಬೆಳ್ಕೊತ ಬರ್ತಾವ್ರಿ. ಮತ್ತು ಗಿಡದ ಕೆಳಗೆ ಕಳೆಗಳನ್ನು ಇಡಬಾರ್ದ್ರಿ. ಗಿಡದ ಕೆಳಗೆ ಕಳೆಗಳನ್ನು ಇಡಕ್ಕೆ ಹೋಗಬಾರ್ದು ನೋಡ್ರಿ. ಸ್ವಚ್ಛವಾಗಿ ಗಿಡ ತಳಗಿಟ್ರಪ್ಪ ಅಂದ್ರೆ ಗಿಡ ರೀ ಪೋಷಕಾಂಶಗಳನ್ನು ಚೆನ್ನಾಗಿ ನೀಡ್ತಾವ್ರಿ. ಚೆನ್ನಾಗಿ ಗಿಡ ಸರಿಯಾಗಿ ನೀಡ್ತಾವೆ ನೋಡ್ರಿ. ಆಮೇಲೆ ಎಣ್ಣೆಗಳು ಯಾವ ಹೊಡಿಬೇಕಪ್ಪ ಅಂದ್ರೆ ಈ ಸಣ್ಣ ಹಿಡಿದ್ರೊಳಗೆ ಎಣ್ಣೆಗಳು ಯಾವ ಹೊಡಿಬೇಕಪ್ಪ ಅಂಥೇಳಿ ನಿಮಗೆ ಮುಂದಿನ ವಿಡಿಯೋದೊಳಗೆ ತಿಳಿಸ್ಕೊಡ್ತೀನಿ ರೀ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಪ್ಪ ಅಂತಂದ್ರೆ ನಿಮ್ಗೆ ನಾ ಹಂತ ಮ್ಯಾಗ ಹಂತ ಹೇಳ್ಕೊತ ಹೋಗ್ತೀನಿ ರೀ. ಎಣ್ಣೆ ಯಾವ್ದು ಹೊಡಿಬೇಕು, ಆಮೇಲೆ ಗಿಡ ದೊಡ್ಡ ಆದ ಬೆಳಕ್ಕೆ ಹೆಂಗೆ ಮೇಂಟೈನ್ ಮಾಡಬೇಕಪ್ಪ ಅಂತ ನಿಮಗೆ ಹೇಳ್ಕೊತಾ ಹೋಗ್ತೀನಿ ರೀ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಮತ್ತು ಮುಂದಿನ ವಿಡಿಯೋದೊಳಗೆ ಮತ್ತೆ ಹೇಳ್ತಾ ಹೋಗ್ತೀವಿ ರೀ.